ಚಂದನವನದಲ್ಲಿ ಸಿನಿಮಾಗಳು ರಿಲೀಸ್ ಆಗ್ತಿಲ್ಲ ಅನ್ನುವಂತ ಮಾತಿತ್ತು. ಈ ಬೇಸರದ ಮಧ್ಯೆ ಡಿಸೆಂಬರ್ನಲ್ಲಿ ಸಿನಿ ಜಾತ್ರೆ ಶುರುವಾಗಿದೆ. ನಿನ್ನೆ ರಿಲೀಸ್ ಆದ 45 ಚಿತ್ರಕ್ಕೆ ಪೈರಸಿ ಕಾಟ ಕೂಡ ಶುರುವಾಗ್ಬಿಟ್ಟಿದೆ. ನಿನ್ನೆ ರಿಲೀಸ್ ಆದ 45 ಚಿತ್ರಕ್ಕೆ ಪೈರಸಿ ಕಾಟ. ಶಿವಣ್ಣ, ಉಪೇಂದ್ರ, ರಾಜ್ಬೀರ್ ಶೆಟ್ಟಿ ಅಭಿನಯದ ಚಿತ್ರ ಇದು. ಬಹುನಿರೀಕ್ಷಿತ ಚಿತ್ರ. ನಿನ್ನೆ ರಾಜ್ಯಾದ್ಯಂತ ರಿಲೀಸ್ ಆಗಿರುವ 45 ಸಿನಿಮಾಗೆ ಒಂದೊಳ್ಳೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸದ್ಯ ಯಶಸ್ವಿ ಪ್ರದರ್ಶನವನ್ನ ಕಾಣ್ತಾ ಇದೆ. 45 ಚಿತ್ರ ರಿಲೀಸ್ ಆದ ಕೆಲವು ಅಂದ್ರೆ 24 ಗಂಟೆಯಲ್ಲಿ ಪೈರಸಿ ಕಾಪಿ ವೈರಲ್ ಆಗಿದೆ. ಪೈರಸಿ ವಿಚಾರವಾಗಿ ಯುದ್ಧ ಸಾರಿದ್ದ ಸುದೀಪ್ ಅವರು ಮಾರ್ಕ್ ಸಿನಿಮಾವಾಗಿ ಸುದೀಪ್ ಯುದ್ಧ ಸಾರಿದ್ದು ವಿವಾದ ಕೂಡ ಆಗಿತ್ತು. ಈಗ 45 ಚಿತ್ರ ಪೈರಸಿ ಕಾಟ ಶುರುವಾಗ್ಬಿಟ್ಟಿದೆ. ಸೈಬರ್ ಪೊಲೀಸರ ಮೊರೆ ಹೋಗಿದ್ದಾರೆ ಚಿತ್ರತಂಡದವರು. ಯಾಕೆ ಸಿನಿಮಾ ಮಾಡ್ತಾರೆ ಅನ್ನುವಂತ ಕಾಮನ್ ಸೆನ್ಸ್ ಅನ್ನ ಅಭಿಮಾನಿಗಳು ಇಟ್ಕೊಳ್ಬೇಕು, ಅಥವಾ ಆ ಸಿನಿಮಾವನ್ನ ದ್ವೇಷ ಮಾಡೋರು ಅದಕ್ಕಿಂತ ಒಳ್ಳೆ ಸಿನಿಮಾ ಬರಲಿ ನೋಡೋಣ, ಪ್ರೋತ್ಸಾಹ ಕೊಡೋಣ ಅನ್ನುವಂತ ಮನಸ್ಸಿರಬೇಕು. ಈಗಾಗಲೇ ಕನ್ನಡ ಸಿನಿರಂಗ ಯಾವ ಮಟ್ಟಕ್ಕೆ ಬಂದು ನಿಂತಿದೆ, ಥಿಯೇಟರ್ಗಳಿಗೂ ಮುಚ್ಕೊಂಡು ಹೋಗುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಸ್ವಲ್ಪ ತಲೆಗೆ ಹಾಕೊಳ್ಬೇಕು. ನಮಗೆ ಇಷ್ಟ ಇಲ್ವಾ, ನೋಡಬೇಡಿ ಬಿಡಿ. ಯಾಕಂತ ಹೇಳಿದ್ರೆ ಈಗಾಗಲೇ ಬುಕ್ ಮೈ ಶೋನಲ್ಲೂ ಕೂಡ ರೇಟಿಂಗ್ಸ್ ಅನ್ನ ಕ್ಯಾನ್ಸಲ್ ಮಾಡುವ ಹಂತಕ್ಕೆ ಹೋಗಿದೆ. ಅಂದ್ರೆ ಚಂದನವನ ಯಾವ ದುಸ್ಥಿತಿಗೆ ತಲುಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿನಿಮಾ ರಿಲೀಸ್ ಆಗಿ ಒಂದಿನ ಆಗಿಲ್ಲ, ಅಷ್ಟು ಬೇಗ ಪೈರಸಿಯ ಕಾಪಿ ಎಲ್ಲ ಕಡೆ ವೈರಲ್ ಆಗಿದೆ. ಥಿಯೇಟರ್ಗೆ ಹೋಗಿ ನೋಡೋದಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಹೋಗಬೇಡಿ. ಅಥವಾ ಕೆಲವೊಂದಷ್ಟು ಇಂಡಸ್ಟ್ರೀಸ್ ಅಲ್ಲಿ ಇದೆಯಲ್ಲ, ಅಂದ್ರೆ ಕೆಲವೊಂದಷ್ಟು ಫ್ಯಾಕ್ಟ್ರಿಗಳಲ್ಲಿ ಇದೆಯಲ್ಲ, ಮೊಬೈಲ್ ಅನ್ನ ನಿಷೇಧಿಸಲಾಗಿದೆ ಅಂತ, ಅದೇ ರೀತಿ ಥಿಯೇಟರ್ಗಳಲ್ಲೂ ಹಾಕಿಬಿಡ್ಬೇಕು. ಯಾವುದೇ ಎಲೆಕ್ಟ್ರಾನಿಕ್ ಸಾಧನಗಳನ್ನ ಒಳಗಡೆ ಬಿಡಲೇಬಾರದು. ಆಗ ಪೈರಸಿ ಕಾಟ ಕೂಡ ತಪ್ಪಬಹುದು. ಈಗ ಸದ್ಯದ ಮಟ್ಟಿಗೆ 45 ಚಿತ್ರ ಪೈರಸಿ ಕಾಟ ತಡ್ಕೊಳಕ್ಕಾಗದೆ ಸೈಬರ್ ಪೊಲೀಸರ ಮೊರೆ ಹೋಗಿದ್ದಾರೆ ಚಿತ್ರತಂಡದವರು.